ನೋಡಿ, ಭೀಕರ ದುರಂತದಲ್ಲಿ 9 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರಲ್ಲ, 6 ಜನ ಹಾಸನ ಜಿಲ್ಲೆಯವರೇ ಆಗಿದ್ದಾರೆ. ಇನ್ನುಳಿದಂಥವರು ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಮಗಳೂರಿನ ತಲಾ ಒಬ್ಬರು ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯ ಯುವಕ, ಚಿತ್ರದುರ್ಗದ ಯುವಕ, ಚಿಕ್ಕಮಗಳೂರಿನ ಯುವಕ. ನೋಡಿ, ಎಲ್ಲ BE ವಿದ್ಯಾರ್ಥಿಗಳವರೆಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸಕ್ಕೆ ಅಂತ ಬಂದಂಥವರು. ಹೊಳೆನರಸೀಪುರ ತಾಲೂಕಿನ KV ಪಾಳ್ಯದ ರಾಜೇಶ್ 17 ವರ್ಷ, ಹೊಳೆನರಸೀಪುರದ ಡನಾಯಕನಹಳ್ಳಿ ಕೊಪ್ಪಲಿನ ಈಶ್ವರ್ 17 ವರ್ಷ, ಇನ್ನು ಮುತ್ತಿಗೆಹಿರೇಹಳ್ಳಿ ಗ್ರಾಮದ ಗೋಕುಲ್ 17 ವರ್ಷ, ಹೊಳೆನರಸೀಪುರದ ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್ 25 ವರ್ಷ, ಹೊಳೆನರಸೀಪುರದ ಕಬ್ಬಿನಹಳ್ಳಿ ಗ್ರಾಮದ ಪ್ರವೀಣ್ 25 ವರ್ಷ, ಇನ್ನು ಬಂಟರಹಳ್ಳಿಯ ಪ್ರಭಾಕರ್ 55 ವರ್ಷ, ಇನ್ನು ಚಿತ್ರದುರ್ಗದ ಗವಿಗಂಗಾಪುರ ಗ್ರಾಮದ ಮಿಥುನ್ 23 ವರ್ಷ ಅವನಿಗೆ, ಇನ್ನು ಚಿಕ್ಕಮಗಳೂರಿನ ಮಣೇನಹಳ್ಳಿ ಮರ್ಲೆ ಗ್ರಾಮದ ಸುರೇಶ್ BE ವಿದ್ಯಾರ್ಥಿ ಆಗಿತ್ತು. ಹೇಳಿಕೇಳಿ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಹಾಸನಕ್ಕೆ ವಿದ್ಯಾಭ್ಯಾಸಕ್ಕೆ ಅಂಥೇಳಿ ಅನೇಕ ಜಿಲ್ಲೆಗಳಿಂದ ಯುವಕರು ಬರ್ತಾರೆ ಮತ್ತು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥವರಿದ್ದಾರೆ. 3 ಇಂಜಿನಿಯರಿಂಗ್ ಕಾಲೇಜನ್ನು ಹೊಂದಿರುವಂಥ ಹಾಸನದಲ್ಲಿ ಅನೇಕ ಜಿಲ್ಲೆಗಳಿಂದಲೂ ಕೂಡ ಯುವಕರು ಬರ್ತಾರೆ. ಹಾಗೆ ಬಳ್ಳಾರಿ, ಚಿತ್ರದುರ್ಗ ಆ ಭಾಗದಿಂದ ಚಿಕ್ಕಮಗಳೂರು ಭಾಗದಿಂದಲೂ ಕೂಡ ಬಂದಿದ್ದರು. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಭವಿಷ್ಯವನ್ನು ಕಟ್ಟಿಕೊಳ್ತಾ ಇದ್ದರು. ವಿದ್ಯಾರ್ಥಿ ಜೀವನದ ಭಾಗವೂ ಕೂಡ ಆಗಿರುತ್ತೆ. ಗಣೇಶನ ಮೆರವಣಿಗೆಯೋ, ಹಬ್ಬದ ಆಚರಣೆಯೋ, ಸ್ನೇಹಿತರ ಮನೆಗಳಿಗೆ ಹೋಗೋದು ಅಥವಾ ಸ್ನೇಹಿತರ ಒಡಗೂಡಿಗೆ ಇಂಥ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದು, ಅದೆಲ್ಲವೂ ಜೀವನದ ಭಾಗ ಆಗಿರುತ್ತೆ. ಆದರೆ ಅವರ ಜೀವನದ ಕೊನೆಯ ಘಟನೆ ಇದಾಗುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ, ನಿರೀಕ್ಷೆಯೂ ಕೂಡ ಮಾಡಿರಲಿಲ್ಲ. ಈ ಭೀಕರ ದುರಂತದಲ್ಲಿ ಒಟ್ಟು 6 ಜನ ಹಾಸನದವರಾಗಿದ್ದರೆ, ಹಾಸನ ಜಿಲ್ಲೆಯವರಾಗಿದ್ದರೆ, ಬಹುತೇಕ ಹೊಳೆನರಸೀಪುರ ತಾಲೂಕಿನವರಾಗಿದ್ದಾರೆ. ಮುತ್ತಿಗೆಹಿರೇಹಳ್ಳಿ ಗ್ರಾಮದ ಒಬ್ಬ ಯುವಕ ಕೂಡ ಇದ್ದಾನೆ. ನಿಜಕ್ಕೂ ಕೂಡ ಇದು ಅರಗಿಸಿಕೊಳ್ಳಲಾಗದಂಥ ನೋವು ಅವರನ್ನು ಕಾಡ್ತಾ ಇದೆ. ತಂದೆ, ತಾಯಿ, ಅಣ್ಣ, ತಮ್ಮ ಪ್ರತಿಯೊಬ್ಬರು ಕೂಡ ಕಣ್ಣೀರಿಡ್ತಿದ್ದಾರೆ. ಇಂಥದ್ದೊಂದು ದುರಂತದಲ್ಲಿ ಪ್ರಾಣವನ್ನು ಕಳೆದುಕೊಂಡ್ರಲ್ಲ ಅಂಥೇಳಿ ಇಡೀ ಕುಟುಂಬ ಬೀದಿಗೆ ಒಂದು ರೀತಿ ಕಣ್ಣೀರಿಡ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ನನ್ನ ಮಗನ ಬಿಟ್ನಪ್ಪ,